ಅಂದ್ರೆ ನಮ್ಮನ್ನ ರಕ್ಷಿಸುವ ಆರಕ್ಷಕರು. ಅಂಥದ್ರಲ್ಲಿ ಆರಕ್ಷಕರೇ ದೌರ್ಜನ್ಯ ಮಾಡಿದ್ರೆ ಜನಸಾಮಾನ್ಯರ ಗತಿ ಏನು? ದೇವನಹಳ್ಳಿಯ ಹೆದ್ದಾರಿಯ ಹೈವೇ ನೆಸ್ಟ್ ಟೀ ಅಂಗಡಿಯ ಹುಡುಗನಿಗೆ ಮನಸೋ ಇಚ್ಛೆ ಲಾಠಿ ಏಟು ನೀಡಿದ್ದಾರೆ. ಆ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಆತ ಪರಿಪರಿಯಾಗಿ ಹೇಳ್ತಾ ಇರ್ತಾನೆ, ಅಂಗಡಿ ಕ್ಲೋಸ್ ಮಾಡ್ತೀನಿ ಸರ್, ಹೊಡಿಬೇಡಿ ಅಂತ. ಒಂದು ವೇಳೆ ಆತ ಅವಧಿ ಮೀರಿ ಅಂಗಡಿ ನಡೆಸ್ತಾ ಇದ್ದ ಅಂದ್ರೆ ಆತನಿಗೆ ಬುದ್ಧಿ ಹೇಳಬಹುದಾಗಿತ್ತು ಅಥವಾ ಫೈನ್ ಕಟ್ಟಿಸ್ಕೊಳ್ಬಹುದಾಗಿತ್ತು. ಅದನ್ನ ಬಿಟ್ಟು ಈ ರೀತಿಯಾಗಿ ಅಂಗಡಿಯಲ್ಲಿದ್ದಾಗ ಜೊತೆಗೆ ಅಂಗಡಿಯಿಂದ ಹೊರಗೆಳೆದು ಲಾಠಿ ಏಟು ನೀಡೋದು ಎಷ್ಟು ಸರಿ? ಇನ್ಸ್ಪೆಕ್ಟರ್ ರಾಕೇಶ್ ಅವರ ಕಾಲ್ ಹಿಡಿದು ಬೇಡ್ಕೊಂಡ್ರು ಖಾಕಿ ಪಡೆ ಕರುಣೆ ತೋರಲ್ಲ ಅಂದ್ರೆ ಹೇಗೆ? ಪೊಲೀಸರನ್ನ ನೋಡಿದ್ರೆ ನಮ್ಮ ರಕ್ಷಕರು ಎನ್ನುವ ಧೈರ್ಯ ಜನಸಾಮಾನ್ಯರಿಗೆ ಮೂಡಬೇಕು. ಅದನ್ನ ಬಿಟ್ಟು ಅಯ್ಯೋ ಈ ಪೊಲೀಸರ ಸಹವಾಸವೇ ಬೇಡ ಎನ್ನುವ ಭಯ ರೌಡಿಗಳು ಕ್ರಿಮಿನಲ್ಗಳಿಗೆ ಇರಬೇಕು. ಅದನ್ನ ಹೊರತುಪಡಿಸಿ ಜನಸಾಮಾನ್ಯರಿಗೆ ಎದೆಯಲ್ಲಿ ನಡುಕ ಸೃಷ್ಟಿಸೋದನ್ನ. ಈ ರೀತಿಯಾಗಿ ದೌರ್ಜನ್ಯ ಎಸಗಿದ ರಾಕೇಶ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುತ್ತಾ ಪೊಲೀಸ್ ಇಲಾಖೆ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ.